ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು SSLC ವಿದ್ಯಾರ್ಥಿಗಳಿಗಾಗಿ ಇಂಗ್ಲೀಷ್ ವಿಷಯದ ದೇರ್ ಇಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಈ ಪಾಠದ ಮೇಲೆ MCQ ಕ್ವಶನ್ಸ್ಗಳನ್ನು ಮತ್ತು 2-3 ವಾಕ್ಯದಲ್ಲಿ ಪ್ರಶ್ನೆಗಳನ್ನು ಈಗಾಗಲೇ ನಾವು ಪ್ರಮುಖ ಪ್ರಶ್ನೆಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. ಇವತ್ತು ನಾವು ದೇರ್ ಇಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಈ ಪಾಠದ ಮೇಲೆ ಕೆಲವು ಪ್ರಮುಖವಾದಂಥ ಎಕ್ಸ್ಟ್ರಾಕ್ಟ್ ಕ್ವಶನ್ಗಳನ್ನು ಮತ್ತು ಲಾಂಗ್ ಕ್ವಶನ್ಗಳ ಬಗ್ಗೆ ಇವತ್ತು ನಾವು ಅಧ್ಯಯನವನ್ನು ಮಾಡೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಮೊದಲನಿಗೆ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ದೇರ್ ಇಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್. ದೇರ್ ಇಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ. ಈ ಹೇಳಿಕೆ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ನೋಡಿ. ಹೂ ಕ್ರೈಡ್ ಔಟ್. ಹೂ ಕ್ರೈಡ್ ಔಟ್ ಯಾರು ಕೂಗಿದರು ಅಂಥೇಳಿ. ದೇರ್ ಇಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಅಂತೇಳಿ ಯಾರು ಕೂಗಿದರು. ಈ ಪ್ರಶ್ನೆಗೆ ಹೂ ಕ್ರೈಡ್ ಔಟ್ ಈ ಪ್ರಶ್ನೆಗೆ ಕೆಳಗೆ ಉತ್ತರ ನೋಡಿ. ಆನ್ಸರ್ ದ ಟ್ರೈನ್ ಪ್ಯಾಸೆಂಜರ್. ಟ್ರೈನ್ ಪ್ಯಾಸೆಂಜರ್ ಅಂದರೆ ಆ ಕಡೆಯಿಂದ ಬರುವಂಥ ಟ್ರೈನಲ್ಲಿ ಪ್ಯಾಸೆಂಜರ್ಗಳು ಏನು ಮಾಡ್ತಾರಂದ್ರೆ ಟ್ರ್ಯಾಕ್ ಮೇಲೆ ಬಿದ್ದಿದಂಥ ರೋಮಾಳನ್ನು ನೋಡಿ ದೇರ್ ಇಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಅಂಥೇಳಿ ಏನು ಮಾಡ್ತಾರಂದ್ರೆ ರೈಲ್ವೆ ಪ್ಯಾಸೆಂಜರ್ಗಳು ಏನು ಮಾಡ್ತಾರಂದ್ರೆ ಕೂಗ್ತಾರೆ. ನೆಕ್ಸ್ಟ್ ಪ್ರಶ್ನೆ ನೋಡಿ. ವೈ ವಾಸ್ ಸಿ ಬೈ ದಿ ಟ್ರ್ಯಾಕ್ಸ್. ವೈ ವಾಸ್ ಸಿ ಬೈ ದಿ ಟ್ರ್ಯಾಕ್ಸ್ ಆಕೆ ಟ್ರ್ಯಾಕ್ ಮೇಲೆ ಯಾಕೆ ಇದ್ಲು ಅಂಥೇಳಿ. ಈ ಪ್ರಶ್ನೆಗೆ ಉತ್ತರ ನೋಡಿ. ಸಿ ಹ್ಯಾಡ್ ಲಾಸ್ಟ್ ಹರ್ ಬ್ಯಾಲೆನ್ಸ್. ಆಕೆ ತನ್ನ ಬ್ಯಾಲೆನ್ಸನ್ನು ಕಳ್ಕೊಂಡು ಆ್ಯಂಡ್ ವಾಸ್ ಥ್ರೋನ್ ಔಟ್ ಬೈ ದಿ ಟ್ರೈನ್. ವಾಸ್ ಥ್ರೋನ್ ಔಟ್ ಆಫ್ ದಿ ಟ್ರೈನ್ ಅಂದರೆ ಟ್ರೈನಿಂದ ಬಿದ್ದಿದ್ಲು. ಎಲ್ಲಿ? ಟ್ರ್ಯಾಕ್ ಮೇಲೆ. ಟ್ರೈನ್ ಒಳಗೆ ನಿಲ್ಲುವಂಥ ಸಂದರ್ಭದಲ್ಲಿ ಬ್ಯಾಲೆನ್ಸನ್ನು ಕಳ್ಕೊಂಡು ಏನು ಮಾಡ್ತಾಳೆ, ಕೆಳಗೆ ಬಿದ್ದು ಟ್ರ್ಯಾಕ್ ಮೇಲೆ ಬಿದ್ದಿರ್ತಾಳೆ. ಈ ರೀತಿ 2 ಪ್ರಶ್ನೆಗಳು ಕೇಳ್ತಾವೆ. 2 ಅಥವಾ 3 ಪ್ರಶ್ನೆಗಳು ಕೇಳ್ತಾರೆ. ಈ ಪ್ರಶ್ನೆಗಳಿಗೆ ನೀವು ಈ ರೀತಿ ಉತ್ತರವನ್ನು ಬರೀಬೇಕಾಗ್ತೈತಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇನ್ನು ಸೆಕೆಂಡ್ ಪ್ರಶ್ನೆ ಈ ರೀತಿಯಾಗಿದೆ. ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್. ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್. ಬನ್ನಿ ಅವರನ್ನು ಹೆಲ್ಪ್ ಮಾಡೋಣ ಅಂಥೇಳಿ ಏನು ಮಾಡ್ತಾರಂದ್ರೆ ಸಹಾಯವನ್ನು ಮಾಡೋಣ. ಈ ಹೇಳಿಕೆ ಈ ರೀತಿಯಾಗಿದೆ. ಈ ಹೇಳಿಕೆ ಮೇಲೆ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ವಾಟ್ ಹ್ಯಾಪನ್ಡ್ ದೇರ್. ಅಲ್ಲಿ ಏನಾಗಿತ್ತು. ವಾಟ್ ಹ್ಯಾಪನ್ಡ್. ಹ್ಯಾಪನ್ ಅಂದರೆ ಏನಾಗಿತ್ತು. ಅಲ್ಲಿ ದೇರ್ ಅಂದರೆ ಅಲ್ಲಿ ಏನಾಗಿತ್ತು. ಈ ಪ್ರಶ್ನೆಗೆ ಉತ್ತರ ನೋಡಿ. ಲೆಟ್ಸ್ ಗೋ ಆನ್ ಹೆಲ್ಪ್ ಅಂಥೇಳಿ ಯಾಕೆ ಹೇಳ್ತಾನೆ ಬಾಲೇಶ್ವರ್ ಮಿಶ್ರಾ. ವಾಟ್ ಹ್ಯಾಪನ್ಡ್ ದೇರ್ ಅಲ್ಲಿ ಏನಾಗಿತ್ತು. ಯಾಕೆ ಈ ರೀತಿ ಹೇಳ್ತಾನು ಅಂದರೆ ವಾಟ್ ಹ್ಯಾಪನ್ಡ್ ದೇರ್ ಈ ಪ್ರಶ್ನೆಗೆ ಉತ್ತರ ನೋಡಿ. ದೇರ್ ವಾಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಅಂದರೆ ಆ ರೈಲ್ವೆ ಟ್ರ್ಯಾಕ್ ಮೇಲೆ, ರೈಲ್ವೆ ಹಳಿ ಮೇಲೆ ಅಲ್ಲಿ ಒಬ್ಬ ಹುಡುಗಿ ಬಿದ್ದಿದ್ಲು. ಅದಕ್ಕೆ ಬಾಲೇಶ್ವರ್ ಮಿಶ್ರಾ ಏನು ಮಾಡ್ತಾನಂದ್ರೆ ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್ ಅಂಥೇಳಿ ಆ ರೈಲ್ವೆ ಅಪಾರ್ಟ್ಮೆಂಟ್ ಒಳಗೆ ಪ್ಯಾಸೆಂಜರನ್ನು ಕೇಳ್ತಾನೆ. ನೆಕ್ಸ್ಟ್ ಪ್ರಶ್ನೆ ನೋಡಿ. ವೈ ಡಿಡ್ ದೇ ಹ್ಯಾವ್ ಟು ಹೆಲ್ಪ್. ವೈ ಡಿಡ್ ದೇ ಹ್ಯಾವ್ ಟು ಹೆಲ್ಪ್ ಅವರು ಯಾಕೆ ಸಹಾಯವನ್ನು ಮಾಡ್ತಾರೆ. ಯಾಕೆ ಸಹಾಯವನ್ನು ಮಾಡ್ತಾರೆ ಅಂಥೇಳಿ. ಈ ಪ್ರಶ್ನೆಗೆ ಉತ್ತರ ನೋಡಿ. ಸಿ ಹ್ಯಾಡ್ ಫ್ಯಾಲನ್ ಫ್ರಮ್ ದಿ ಟ್ರೈನ್. ಆಕೆ ಟ್ರೈನ್ ಒಳಗಿಂದ ಕೆಳಗೆ ಬಿದ್ದಿದ್ಲಲ್ಲ. ಹಿ ಹ್ಯಾಡ್ ಲಾಸ್ಟ್ ಬ್ಯಾಲೆನ್ಸ್ ಆ್ಯಂಡ್ ಹಿ ಥ್ರೋನ್ ಔಟ್ ಆಫ್ ದಿ ಟ್ರೈನ್. ಸಿ ಹ್ಯಾಡ್ ಫ್ಯಾಲನ್ ಫ್ರಮ್ ದಿ ಟ್ರೈನ್. ಆಕೆ ಟ್ರೈನ್ ಒಳಗಿಂದ ರೈಲ್ವೆ ಅಪಾರ್ಟ್ಮೆಂಟ್ ಒಳಗಿಂದ ಕೆಳಗೆ ಬಿದ್ದಿದ್ಲಲ್ಲ. ಅದಕ್ಕೆ ಬಾಲೇಶ್ವರ್ ಮಿಶ್ರಾ ಏನು ಮಾಡ್ತಂದ್ರೆ ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಅವರ್. ಆಕೆಯನ್ನು ಹೆಲ್ಪ್ ಮಾಡೋಣ ಬನ್ನಿ ಅಂಥೇಳಿ ಕೇಳ್ಕೊತಾನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ. ಈ ಪ್ರಶ್ನೆ ನೋಡಿ. ಐ ಹೋಪ್ ಐ ಆಮ್ ನಾಟ್ ಟು ಲೇಟ್. ಐ ಹೋಪ್ ಐ ಆಮ್ ನಾಟ್ ಟು ಲೇಟ್ ಅಂಥೇಳಿ ಅಂದರೆ ಈ ಐ ಹೋಪ್ ಅಂದರೆ ಐ ಹೋಪ್ ಐ ಆಮ್ ನಾಟ್ ಟು ಲೇಟ್ ನನಗೆ ತಡವಾಗಬಾರ್ದು ಅಂಥೇಳಿ ಹೇಳ್ತಾನೆ. ಯಾಕಂದರೆ ಬಾಲೇಶ್ವರ್ ಮಿಶ್ರಾ ಆಕೆಯನ್ನು ಹೆಲ್ಪ್ ಮಾಡುವಂಥ ಸಂದರ್ಭದಲ್ಲಿ ಅವ ಟ್ರೈನಿಂದ ಜಿಗಿತಾನಲ್ಲ, ಅವಾಗ ಟ್ರೈನ್ ಮುಂದಕ್ಕೆ ಹೋಗಿ ಟ್ರೈನ್ ಆಕೆ ಬಿದ್ದಿದ್ದ ಸ್ಥಳದಿಂದ ಬಹಳಷ್ಟು ದೂರ ಹೋಗಿ ಟ್ರೈನಿಂದ ಜಿಗಿತಾನೆ. ಆವಾಗ ವಾಪಸ್ ಬರಬೇಕಲ್ಲ, ನಾನು ಅಲ್ಲಿಗೆ ರೀಚ್ ಆಗೋದ್ರೊಳಗೆ ಲೇಟ್ ಆಗಬಾರ್ದು, ಆಕೆಗೆ ಏನಾದರೂ ಐತೇನು ಅಂಥೇಳಿ ಈ ರೀತಿ ಹೇಳ್ತಾನವ. ಈ ಹೇಳಿಕೆ ಮೇಲೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ಬೋದು. ವಾಟ್ ಡಿಡ್ ಹಿ ಹ್ಯಾವ್ ಟು ಡೂ. ವಾಟ್ ಡಿಡ್ ಹಿ ಹ್ಯಾವ್ ಟು ಡೂ ಅವನು ಏನು ಮಾಡಬೇಕಂತ ಮಾಡಿದ್ದ. ಈ ಪ್ರಶ್ನೆಗೆ ಉತ್ತರ ನೋಡಿ. ಹಿ ಹ್ಯಾಡ್ ಟು ಟೇಕ್ ಹರ್ ಟು ದಿ
ಡಾಕ್ಟರ್, ಅವಳನ್ನು ಆಸ್ಪತ್ರೆಗೆ ಡಾಕ್ಟರ್ ಹತ್ತ ಕರ್ಕೊಂಡು ಹೋಗ್ಬೇಕಂತೇಳಿ ಮಾಡಿದ್ದ. ಹಿ ಹ್ಯಾಡ್ ಟು ಟೇಕ್ ಹರ್ ಟು ದಿ ಡಾಕ್ಟರ್ ಆರ್ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಅಥವಾ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಂತೇಳಿ ಅವನು ಪ್ಲ್ಯಾನನ್ನು ಮಾಡಿದ್ದ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಈ ಹೇಳಿಕೆ ಮೇಲೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ಬೋದು. ವೈ ಡಿಡ್ ಹಿ ಹೋಪ್ ಸೋ, ಅವನು ಯಾಕೆ ಆ ರೀತಿ ಹಾಗೆ ಅನ್ಕೋತಾನು. ವೈ ಡಿಡ್ ಹಿ ಹೋಪ್ ಸೋ, ಅವನು ಯಾಕೆ ಆ ರೀತಿ ಅನ್ಕೋತಾನಂದ್ರೆ, ಹಿ ನ್ಯೂಸ್, ಅವನಿಗೆ ಗೊತ್ತಿತ್ತು, ಸಿ ವಾಸ್ ಹರ್ಟ್ ಬ್ಯಾಡ್ಲಿ ಆ್ಯಂಡ್ ಹೋಪ್ಡ್ ಹಿ ಕುಡ್ ನಾಟ್ ಹೆಲ್ಪ್ ಹರ್, ಆಕೆ ಬಹಳಷ್ಟು ಏನು ಮಾಡಿದ್ಲು, ಗಾಯ ಹೇಳ ಆಕೆಗೆ ಬಹಳಷ್ಟು ಏನು ಮಾಡಿದಂದ್ರೆ ತೊಂದರೆ ಆಗಿತ್ತು. ಅದಕ್ಕಾಗಿ ಆ್ಯಂಡ್ ಹೋಪ್ಡ್ ಹಿ ಕುಡ್ ನಾಟ್ ಹೆಲ್ಪ್ ಹರ್, ಅಲ್ಲಿ ಆಕೆನ ಹೆಲ್ಪ್ ಮಾಡೋರು ಯಾರೂ ಇದ್ದಿದ್ದಿಲ್ಲ. ಸೊ ಅದಕ್ಕಾಗಿ ಈ ಪ್ರಶ್ನೆಗೆ ಈ ರೀತಿ ಉತ್ತರವನ್ನು ನೀವು ಬರೀಬೇಕಾಗ್ತೈತಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಹಾಸ್ಪಿಟಲ್. ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಹಾಸ್ಪಿಟಲ್, ಆಕೆಯನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡಿ ಅಂಥೇಳಿ ಈ ರೀತಿ ಹೇಳಿಕೆ ಇದೆ. ಈ ಹೇಳಿಕೆ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ನೋಡಿ. ಹೋಮ್ ಡಿಡ್ ಹಿ ರಿಕ್ವೆಸ್ಟ್, ಅವನು ಯಾರನ್ನು ರಿಕ್ವೆಸ್ಟ್ ಮಾಡ್ಕೋತಾನು. ಹೋಮ್ ಡಿಡ್ ಹಿ ರಿಕ್ವೆಸ್ಟ್, ಬಾಲೇಶ್ವರ್ ಮಿಶ್ರಾ ಯಾರನ್ನು ರಿಕ್ವೆಸ್ಟ್ ಮಾಡ್ಕೋತಾನು. ಹಿ ರಿಕ್ವೆಸ್ಟೆಡ್ ಟು ದಿ ಮೋಟಾರಿಸ್ಟ್ ಹೂ ಡ್ರಾ ಬೈ ದಿ ರೋಡ್ ಮೇಲೆ ಹೋಗ್ತಾ ಇರುವಂಥ ಮೋಟಾರ್ಸ್ ವಾಹನಗಳನ್ನು ರಿಕ್ವೆಸ್ಟ್ ಮಾಡ್ಕೋತಾನೆ. ಈ ಪ್ರಶ್ನೆಗೆ ಈ ರೀತಿ ಉತ್ತರವನ್ನು ಬರೀಬೇಕಾಗ್ತೈತಿ. ವೈ ಡಿಡ್ ಹಿ ಹ್ಯಾವ್ ಟು ಟೇಕ್ ಹರ್ ಟು ದಿ ಹಾಸ್ಪಿಟಲ್, ಆಕೆನ ಹಾಸ್ಪಿಟಲ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದ. ವೈ ಡಿಡ್ ಹಿ ಹ್ಯಾವ್ ಟು ಟೇಕ್ ಹರ್ ಟು ದಿ ಹಾಸ್ಪಿಟಲ್, ಆಕೆನ ಹಾಸ್ಪಿಟಲ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು ಮಾಡಿದಂದ್ರೆ ಈ ಪ್ರಶ್ನೆಗೆ ಉತ್ತರ ನೋಡಿ. ಶಿ ವಾಸ್ ಹರ್ಟ್ ಬ್ಯಾಡ್ಲಿ ಆ್ಯಂಡ್ ವಾಸ್ ಅನ್ಕಾನ್ಸಿಯಸ್ ಡ್ಯೂ ಟು ದಿ ಫಾಲ್, ಆಕೆ ಟ್ರೈನಿಂದ ಬೀಳುವಾಗ ಆಕೆ ಏನು ಮಾಡ್ತಂದ್ರೆ ಬ್ಯಾಡ್ಲಿ ಹರ್ಟ್ ಆಗಿರ್ತೈತಿ, ಬಹಳಷ್ಟು ಗಾಯವಾಗಿರ್ತೈತಿ, ಆಕೆ ಪ್ರಜ್ಞೆಯನ್ನು ತಪ್ಪಿರ್ತಾಳೋ, ಅದಕ್ಕೆ ಆಕೆಯನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಬಾಲೇಶ್ವರ್ ಮಿಶ್ರಾ ಮಾಡಿರ್ತಾನೆ. ಆವಾಗ ಅವನು ರೋಡ್ ಮೇಲೆ ಆಕೆಯನ್ನು ಎತ್ಕೊಂಡು ಸಹಾಯವನ್ನು ಬೇಡ್ತಾ ಇರ್ತಾನೆ ವಾಹನಗಳಿಗೆ. I can't imagine what would have happened if ಬಾಲೇಶ್ವರ್ ಹ್ಯಾಡ್ ನಾಟ್ ಬೀನ್ ದೇರ್. ಒಂದು ವೇಳೆ ಬಾಲೇಶ್ವರ್ ಮಿಶ್ರಾ ಅಲ್ಲಿ ಅವನು ಸಹಾಯವನ್ನು ಮಾಡ್ಲಿಕ್ಕಂದ್ರೆ ನನ್ನ ಜೊತೆ ಏನಾಗ್ತಿತ್ತು ಎಂಬುದನ್ನು ಇಲ್ಲಿ ರೋಮಾ ಇಮ್ಯಾಜಿನ್ ಮಾಡ್ಕೋತಾಳ. ಇಮ್ಯಾಜಿನ್ ಅಂದರೆ ಕಲ್ಪನೆ ಮಾಡ್ಕೋತಾಳೆ ಇಲ್ಲಿ. ಒಂದು ವೇಳೆ ಬಾಲೇಶ್ವರ್ ಮಿಶ್ರಾ ಹ್ಯಾಡ್ ನಾಟ್ ಬೀನ್ ದೇರ್, ಅಲ್ಲಿ ಒಂದು ವೇಳೆ ಅವನು ಇರ್ಲಿಕ್ಕಂದ್ರೆ ನನ್ನ ಜೊತೆ ಏನಾಗ್ತಿತ್ತು, ನನಗೆ ಏನಾಗ್ತಿತ್ತು ಎಂಬುದನ್ನು ಈ ಹೇಳಿಕೆ ಇದೆ. ಈ ಹೇಳಿಕೆ ಮೇಲೆ ಈ ರೀತಿ ಪ್ರಶ್ನೆಗಳು ಕೇಳಿದ್ದಾರೆ ನೋಡಿ. ವೈ ವಾಸ್ ಬಾಲೇಶ್ವರ್ ದೇರ್, ಅಲ್ಲಿ ಬಾಲೇಶ್ವರ್ ಯಾಕೆ ಇದ್ದ. ವೈ ವಾಸ್ ಬಾಲೇಶ್ವರ್ ದೇರ್, ಅಲ್ಲಿ ಬಾಲೇಶ್ವರ್ ಯಾಕಿದ್ದ. ಈ ಪ್ರಶ್ನೆಗೆ ಈ ರೀತಿ ಉತ್ತರ ನೋಡಿ. ಬಾಲೇಶ್ವರ್ ವಾಸ್ ದೇರ್ ಟು ಹೆಲ್ಪ್ ರೋಮಾಳನ್ನು ಸಹಾಯವನ್ನು ಮಾಡ್ಲಿಕ್ಕೆ ಅಲ್ಲಿ ಬಾಲೇಶ್ವರ್ ಮಿಶ್ರಾ ಹೋಗಿರ್ತಾನೆ. ಬಾಲೇಶ್ವರ್ ವಾಸ್ ದೇರ್ ಟು ಹೆಲ್ಪ್ ರೋಮಾಳನ್ನು ಸಹಾಯ ಮಾಡಕ್ಕೆ ಅಲ್ಲಿರ್ತಾನೆ. ವಾಟ್ ವುಡ್ ಹ್ಯಾವ್ ಹ್ಯಾಪನ್, ಅಲ್ಲಿ ಏನಾಗಿತ್ತು. ಶಿ ವುಡ್ ಹ್ಯಾವ್ ಡೈಡ್ ಆನ್ ದಿ ಟ್ರ್ಯಾಕ್ಸ್ ವಿತೌಟ್ ಹೀಸ್ ಹೆಲ್ಪ್, ಅಲ್ಲಿ ಯಾರದೇ ಸಹಾಯವಿರಲಾರ್ದೆ ಟ್ರ್ಯಾಕ್ ಮೇಲೆ ಏನು ಮಾಡ್ತಾನಂದ್ರೆ ಅಲ್ಲಿ ಸತ್ತೋರ್ಗತ್ಲೆಯಲ್ಲಿ ಹೋಗಿ ಬಿದ್ದಿರ್ತಾಳೆ. ಶಿ ವುಡ್ ಹ್ಯಾವ್ ಡೈಡ್ ಆನ್ ದಿ ಟ್ರ್ಯಾಕ್ಸ್ ವಿತೌಟ್ ಹೀಸ್ ಹೆಲ್ಪ್, ಅಂದರೆ ಯಾರೂ ಸಹಾಯ ಮಾಡ್ಲಿಕ್ಕಂದ್ರೆ ಒಂದು ವೇಳೆ ಅಲ್ಲಿ ಸಾಯ್ತಾ ಇದ್ಲು ಅಂಥೇಳಿ ಈ ಪ್ರಶ್ನೆ ಇದೆ. ಪ್ರಶ್ನೆಗೆ ಇದು ಉತ್ತರ ಈ ರೀತಿ ಬರೀಬೇಕಾಗ್ತೈತಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ. ದೇ ಫಿಯರ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದಿ ಕೋರ್ಟ್ಸ್ ಆರ್ ವಿತ್ ದ ಪೊಲೀಸ್. ದೇ ಫಿಯರ್ ಅಂದರೆ ಭಯ, ಅವ್ರಿಗೆ ಭಯವಿತ್ತು. ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದ ಕೋರ್ಟ್, ಇಲ್ಲಿ ಕೋರ್ಟಿಗೆ ನಾವು ಹೋಗ್ಬೇಕಾಗ್ತೈತಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗ್ತೈತಿ ಅಂತೇಳಿ ಏನು ಮಾಡ್ತಾನಂದ್ರೆ ಅಲ್ಲಿ ಜನರು ಅಪಾರ್ಟ್ಮೆಂಟ್ ಒಳಗಿದ್ದಂಥ ಜನರು ಏನು ಮಾಡ್ತಾರಂದ್ರೆ ಬಾಲೇಶ್ವರ್ ಮಿಶ್ರಾಗೆ ಸಹಾಯ ಮಾಡಲು ಬರುವುದಿಲ್ಲ. ಹೂ ಸೇಸ್ ದಿಸ್, ಇದನ್ನು ಯಾರು ಹೇಳಿದರು. ಹೂ ಸೇಸ್ ದಿಸ್, ದೇ ಫಿಯರ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದಿ ಕೋರ್ಟ್ ವಿತ್ ದ ಪೊಲೀಸ್, ಈ ರೀತಿ ಯಾರು ಹೇಳ್ತಾರಂದ್ರೆ ಹೂ ಸೇಸ್ ದಿಸ್,
ಬಾಲೇಶ್ವರ್ ಮಿಶ್ರಾ ಸೇಸ್ ದಿಸ್. ವೈ ಡೂ ದೇ ಪಿಯರ್, ಅವರು ಯಾಕೆ ಭಯ ಪಡ್ತಾ ಇದ್ರು? ಈ ಪ್ರಶ್ನೆಗೆ ಉತ್ತರ ನೋಡಿ, ಉತ್ತರ ಇಲ್ಲಿದೆ ನೋಡಿ. ದೇ ಪಿಯರ್ ಬಿಕಾಸ್ ದೇ ಮೇ ಹ್ಯಾವ್ ಟು ಗೋ ಟು ದಿ ಕೋರ್ಟ್ಸ್ಗೆ ಹೋಗ್ಬೇಕಾಗ್ತೈತಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗ್ತೈತಿ. ಪೊಲೀಸ್ ಸ್ಟೇಷನ್ಸ್ several times to give witness ಲಿವಿಂಗ್ ದೇರ್ ಜಾಬ್. ಅಲ್ಲಿ ತಮ್ಮ ಕೆಲಸಗಳನ್ನು ಕಳ್ಕೊಂಡು ಬಿಟ್ಟು ಕೋರ್ಟ್ಗೆ, ಪೊಲೀಸ್ ಸ್ಟೇಷನ್ಗೆ ವಿಟ್ನೆಸ್ ಸಲುವಾಗಿ, ಸಾಕ್ಷಿ ಸಲುವಾಗಿ ಹೋಗ್ಬೇಕಾಗ್ತದೆ ಅಂತೇಳಿ ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಜನರು ಭಯ ಪಡ್ತಾರೆ ಸಹಾಯವನ್ನು ಮಾಡ್ಲಿಕ್ಕೆ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಓಕೆ, ಐ ಕಾಂಟ್ ನೆವರ್ ರೀಪೇ ಬಾಲೇಶ್ವರ್. ಐ ಕಾಂಟ್ ನೆವರ್ ರೀಪೇ ಬಾಲೇಶ್ವರ್ ಅಂದರೆ ಬಾಲೇಶ್ವರ್ ಮಿಶ್ರನನ್ನು ಯಾವ ರೀತಿ ಅವನ ಧನ್ಯವಾದ ಹೇಳಬೇಕು, ಅವನ ಸಹಾಯವನ್ನು ಯಾವ ರೀತಿ ನಾನು ಮರಳಿ ಅವನನ್ನು ಕೊಡಬೇಕು ಅಂಥೇಳಿ ಇಲ್ಲಿ ರೋಮಾ ಏನು ಮಾಡ್ತಾಳೆ ಅಂದ್ರೆ ವಿಚಾರವನ್ನು ಮಾಡ್ತಾಳೆ. ಐ ಕ್ಯಾನ್ ನೆವರ್ ರೀಪೇ ಬಾಲೇಶ್ವರ್. ಐ ಕ್ಯಾನ್ ನೆವರ್ ರೀಪೇ ಬಾಲೇಶ್ವರ್. ಬಾಲೇಶ್ವರನನ್ನು ಯಾವ ರೀತಿ ಅವನ ಸಹಾಯವನ್ನು ನಾನು ಧನ್ಯವಾದ ಹೇಳಬೇಕು ಅಂಥೇಳಿ ಇಲ್ಲಿ ರೋಮಾ ಅನ್ಕೋತಾಳೆ. ಈ ಹೇಳಿಕೆ ಮೇಲೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ಬೋದು ನೋಡಿ. ಹೂ ಈಸ್ ಬಾಲೇಶ್ವರ್? ಹೂ ಈಸ್ ಬಾಲೇಶ್ವರ್? ಬಾಲೇಶ್ವರ್ ಮಿಶ್ರಾ ಯಾರು? ಬಾಲೇಶ್ವರ್ ಯಾರು? ಬಾಲೇಶ್ವರ್ ಈಸ್ ಈ ರೀತಿ ಈ ಪ್ರಶ್ನೆಗೆ ಆನ್ಸರ್ ನೋಡಿ. ಬಾಲೇಶ್ವರ್ ಈಸ್ ಅ ಯಂಗ್ ಮ್ಯಾನ್ ಹೂ ಹೆಲ್ಪ್ಡ್ ರೋಮಾ. ರೋಮಾಳನ್ನು ಸಹಾಯ ಮಾಡಿದಂಥ ಒಬ್ಬ ಯಂಗ್ ಹುಡುಗ. ವೈ ಕಾಂಟ್ ಸಿ ರೀಪೇ? ವೈ ಕಾಂಟ್ ಸಿ ರೀಪೇ ಅಂದರೆ ಆಕೆ ಮರಳಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಯಾಕೆ ಹೇಳ್ತಾಳೆ? ಹಿ ಹ್ಯಾಸ್ ಡನ್ ಅ ಗ್ರೇಟ್ ಡಿಡ್. ಬಾಲೇಶ್ವರ್ ಮಿಶ್ರಾ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ನಲ್ಲ. ಹಿ ಸೇವ್ಡ್ ಹರ್ ಲೈಫ್ ಫ್ರಮ್ ಡೈಯಿಂಗ್. ತನ್ನ ಜೀವನ ಸಾಯುವಂಥ ಸಂದರ್ಭದಲ್ಲಿ ಬಾಲೇಶ್ವರ್ ಮಿಶ್ರಾ ಸಹಾಯ ಮಾಡಿರ್ತಾನಲ್ಲ, ಅದಕ್ಕೆ ಅವನನ್ನು ಯಾವ ರೀತಿ ನಾವು ಧನ್ಯವಾದನ ಹೇಳಬೇಕು, ಯಾವ ರೀತಿ ಮರಳಿ ಅವನಿಗೆ ಸಹಾಯವನ್ನು ಮಾಡಬೇಕು ಅಂಥೇಳಿ ರೋಮಾ ಏನು ಮಾಡ್ತಂದ್ರೆ ವಿಚಾರ ಮಾಡ್ತಾಳೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ. 8ನೇ ಪ್ರಶ್ನೆ ಈ ರೀತಿಯಾಗಿದೆ. ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್? ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್? ಚಾಚಾ ನಿಮ್ಮ ಮೊಬೈಲನ್ನು ಯೂಸ್ ಮಾಡಬಹುದಾ ಅಂತ ಹೇಳಿ ಬಾಲೇಶ್ವರ್ ಮಿಶ್ರಾ ಕೇಳ್ತಾನೆ ಇಲ್ಲಿ. ಈ ಹೇಳಿಕೆ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ನೋಡಿ. ಹೂ ವಾಂಟೆಡ್ ದ ಮೊಬೈಲ್? ಹೂ ವಾಂಟೆಡ್ ದ ಮೊಬೈಲ್? ಮೊಬೈಲ್ ಯಾರಿಗೆ ಬೇಕಾಗಿತ್ತು? ಯಾರಿಗಂದ್ರೆ ಆನ್ಸರ್ ನೋಡಿ, ಬಾಲೇಶ್ವರ್ ಮಿಶ್ರಾನಿಗೆ ಮೊಬೈಲ್ ಬೇಕಾಗಿತ್ತು. ವೈ ಡಿಡ್ ಹಿ ವಾಂಟ್ ದ ಮೊಬೈಲ್? ಅವನಿಗೆ ಮೊಬೈಲ್ ಯಾಕೆ ಬೇಕಾಗಿತ್ತಂದ್ರೆ ಆನ್ಸರ್ ನೋಡಿ, ಟು ಇನ್ಫಾರ್ಮ್ ರೋಮಾಸ್ ಬ್ರದರ್ ದಿನೇಶ್ ಅಬೌಟ್ ಹರ್ ಆಕ್ಸಿಡೆಂಟ್ ಆಗಿರುವುದನ್ನು ರೋಮಾಳ ಬ್ರದರ್ಗೆ ಹೇಳಬೇಕಾಗಿತ್ತು. ಅದಕ್ಕೆ ಮೊಬೈಲನ್ನು ತಗೋತಾನೆ ಯೂಸ್ ಮಾಡಲಿಕ್ಕೆ. ವಿದ್ಯಾರ್ಥಿಗಳೇ, 3 ಮಾರ್ಕ್ಸಿಗೆ 3 ಅಂಕಗಳಿಗೆ ಕೇಳುವಂಥ ಪ್ರಶ್ನೆಗಳಾಗಿದ್ದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಇವತ್ತು ಚರ್ಚೆಯನ್ನು ಮಾಡಿದ್ದೀನಿ. ದಯವಿಟ್ಟು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಈಗ ಲಾಂಗ್ ಕ್ವಶನ್ಗಳನ್ನು ನೋಡೋಣ. Answer in about 8 or 10 sentence. 8 or 10 sentence. ಪ್ರಶ್ನೆ ನೋಡಿ. ಗಿವ್ ಅ ಬ್ರೀಫ್ ಅಕೌಂಟ್ ಹೌ ಬಾಲೇಶ್ವರ್ ಹೆಲ್ಪ್ಡ್ ದ ಗರ್ಲ್ ಆನ್ ದಿ ಟ್ರ್ಯಾಕ್ಸ್. ಯಾವ ರೀತಿ ಆಗ ಹುಡುಗಿಗೆ ರೋಮಾಳನ್ನು ಯಾವ ರೀತಿ ಸಹಾಯವನ್ನು ಮಾಡಿದ ಬಾಲೇಶ್ವರ್ ಮಿಶ್ರಾ ಎಂಬುದನ್ನು ಬ್ರೀಫಾಗಿ ಹೇಳಿ, ಎಕ್ಸ್ಪ್ಲೇನ್ ಮಾಡಿ ಅಂಥೇಳಿ. ಬಾಲೇಶ್ವರ್ ವಾಸ್ ಅ ಗಾಡ್ ಸೆಂಟ್ ಟು ರೋಮಾ ಜಸ್ಟಿಫೈ. ಯಾವ ರೀತಿ ಬಾಲೇಶ್ವರ್ ಮಿಶ್ರಾ ದೇವರಾಗಿ ಆಕೆಯನ್ನು ರೋಮಾಳನ್ನು ಕಾಪಾಡಿದ ಎಂಬುದನ್ನು ಜಸ್ಟಿಫೈ ಮಾಡಿ ಅಂಥೇಳಿ ಈ ರೀತಿ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರ ನೋಡಿ. ವೆನ್ ಬಾಲೇಶ್ವರ್ ಸಾ ದ ಗರ್ಲ್ ಲೇಯಿಂಗ್ ಆನ್ ದಿ ಟ್ರ್ಯಾಕ್ಸ್. ಬಾಲೇಶ್ವರ್ ಏನು ಮಾಡ್ತಾನಂದ್ರೆ ಟ್ರ್ಯಾಕ್ ಮೇಲೆ ಹುಡುಗಿ ಮಲ್ಕೊಂಡಿದ್ದನ್ನು ನೋಡ್ತಾನೆ. ಹಿ ಜಂಪ್ಡ್ ಡೌನ್ ಫ್ರಮ್ ದಿ ಮೂವಿಂಗ್ ಟ್ರೈನ್. ಸ್ಟಿಲ್ ಮೂವಿಂಗ್ ಟ್ರೈನಿಂದ ಏನು ಮಾಡ್ತಾನಂದ್ರೆ ಬಾಲೇಶ್ವರ್ ಮಿಶ್ರಾ ಕೆಳಗೆ ಜಿಗಿತಾನೆ. ಆ್ಯಂಡ್ ರ್ಯಾನ್ ಟುವರ್ಡ್ಸ್ ಹರ್. ಆಕೆ ಕಡೆ ಓಡಿ ಹೋಗ್ತಾನೆ. ದೇರ್ ವಾಸ್ ನೋ ಹೆಲ್ಪ್
ಇನ್ ಸೈಟ್, ಸೊ ಹಿ ಲಿಫ್ಟೆಡ್ ಹರ್ ಅಪ್. ಅಲ್ಲಿ ಸಹಾಯವನ್ನು ಮಾಡೋರು ಯಾರೂ ಇದ್ದಿದ್ದಿಲ್ಲ ಬಾಲೇಶ್ವರ್ ಮಿಶ್ರಾಗೆ. ಅವಾಗೇನು ಮಾಡ್ತಾನಂದ್ರೆ ಆ ಹುಡುಗಿಯನ್ನು ತನ್ನ ತೋಳಲ್ಲಿ ಎತ್ಕೊಂಡು ಕ್ರಾಸ್ಡ್ ದ ಟ್ರ್ಯಾಕ್ಸ್ ಆ್ಯಂಡ್ ವಾಕ್ಡ್ ಟಿಲ್ ಹಿ ರೀಚ್ಡ್ ದ ರೋಡ್. ಆಕೆಯನ್ನು ತೋಳಲ್ಲಿ ಎತ್ಕೊಂಡು ಆ ಟ್ರ್ಯಾಕನ್ನು ಕ್ರಾಸ್ ಮಾಡ್ತಾ ಇರ್ತಾನೆ. ಹಿ ರೀಚ್ಡ್ ದ ರೋಡ್ ಕಡೆ, ಅಂದರೆ ರೋಡಿನ ಮೇಲೆ ವಾಹನಗಳು ಹೋಗ್ತಾ ಇರ್ತಲ್ಲ ಅಲ್ಲಿ ಯಾರನ್ನ ಸಹಾಯವನ್ನು ಕೇಳಬಹುದು ಅಂತೇಳಿ ಹೋಗ್ತಾ ಇರ್ತಾನೆ. ಹಿ ವೇಟೆಡ್ ಪೇಷೆಂಟ್ಲಿ ವಿತ್ ದ ಗರ್ಲ್ ಇನ್ ಹಿಸ್ ಆರ್ಮ್ಸ್ ಫಾರ್ ಲಾಂಗ್ ಟೈಮ್. ತಾಳ್ಮೆಯಿಂದ ಆಕೆನ ಎತ್ಕೊಂಡು ಹೋಗ್ತಾ ಇರ್ತಾನೆ. ಹಿ ಸ್ಟಾಪ್ಡ್ ಅ ನಂಬರ್ ಆಫ್ ಮೋಟಾರಿಸ್ಟ್ ಬಟ್ ನೋ ನೀಡೆಡ್ ಟು ಹಿಸ್ ಕಾಲ್. ಆದರೆ ಯಾರೂ ಅವರನ್ನು ರೆಸ್ಪಾನ್ಸ್ ಮಾಡಲಿಲ್ಲ. ಮೋಟಾರ್ಸ್ ವಾಹನಗಳನ್ನು ತಡಲಿಕ್ಕೆ ಸ್ಟಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಆದರೆ ಯಾರೂ ಕೂಡ ಅವನು ರೆಸ್ಪಾನ್ಸ್ ಮಾಡಲಿಲ್ಲ. ಆ ಟೆಂಪೋ ಟ್ರಕ್ ಡ್ರೈವರ್, ಕೊನೆಗೆ ಒಬ್ಬ ಟೆಂಪೋ ಟ್ರಕ್ ಡ್ರೈವರ್ ಸ್ಟಾಪ್ಡ್, ನಿಲ್ತಾನೆ. ಆ್ಯಂಡ್ ಹೆಲ್ಪ್ಡ್ ಹಿಮ್ ಟು ಟೇಕ್ ದ ಗರ್ಲ್ ಹಾಸ್ಪಿಟಲ್ ನಿಯರ್ ಬೈ ವೇರ್ ಸಿ ವಾಸ್ ಗಿವನ್ ಫಸ್ಟ್ ಏಡ್. ಪ್ರಥಮ ಚಿಕಿತ್ಸೆ ಕೊಡ್ಲಿಕ್ಕೆ ಏನು ಮಾಡ್ತಾನಂದ್ರೆ ನಿಯರ್ ಬೈ ಸಮೀಪ ಇರುವಂಥ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ದ ಡಾಕ್ಟರ್ಸ್ ದೇರ್ ಅಡ್ವೈಸ್ಡ್, ಅಲ್ಲಿ ಡಾಕ್ಟರ್ ಸಲಹೆಯನ್ನು ಕೊಡ್ತಾನೆ. ಟು ಟೇಕ್ ಹರ್ ಟು ದಿ ಲಾರ್ಜ್ ಹಾಸ್ಪಿಟಲ್, ದೊಡ್ಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಬಾಲೇಶ್ವರ್ ಡಿಡ್ ದಿಸ್ ಆ್ಯಂಡ್ ದ ಗರ್ಲ್ ಗಾಟ್ ದ ನೆಸಸರಿ ಮೆಡಿಕಲ್ ಕೇರ್. ವಿತಿನ್ ಅ ಫ್ಯೂ ಡೇಸ್ ಸಿ ರಿಕವರ್ಡ್ ಫೈನಲಿ. ಒಂದು 5 ದಿವಸ ಬಾಲೇಶ್ವರ್ ಮಿಶ್ರಾ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಅಲ್ಲಿ ಅಡ್ಮಿಟ್ ಮಾಡ್ತಾನೆ. ಅಡ್ಮಿಟ್ ಮಾಡಿದ ನಂತರ 5 ದಿವಸ ನಂತರ, ಕೆಲವೊಂದು ದಿವಸ ನಂತರ ಆ ಮೆಡಿಕಲ್ ಕೇರಲ್ಲಿ ರೋಮಾ ಏನು ಮಾಡ್ತಾಳೆ ಅಂದ್ರೆ ಚಿಕಿತ್ಸೆಯನ್ನು ಪಡ್ಕೊಂಡು ರಿಕವರಿ ಆಗ್ತಾಳೆ. ಈ ರೀತಿ ಉತ್ತರವನ್ನು ಬರೀಬೇಕಾಗ್ತೈತಿ. ನಾನು ಕನ್ನಡದಲ್ಲಿ ಸರಳವಾಗಿ ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ. ಇನ್ನು 2ನೇ ಪ್ರಶ್ನೆ ನೋಡಿ ಯಾವ ರೀತಿ ಇದೆ. ದಲೈ ಲಾಮಾ ಅವರು ಹೇಳ್ತಿದ್ರು, ಲವ್ ಆ್ಯಂಡ್ ಕಂಪ್ಯಾಷನ್ ಆರ್ ದಿ ಟ್ರೂ ರಿಲಿಜಿಯನ್ ಟು ಮೀ. ಲವ್ ಆ್ಯಂಡ್ ಕಂಪ್ಯಾಷನ್ ಎಂಬುದು ಈ 2 ನಿಜವಾದಂಥ ಧರ್ಮಗಳು ನನಗಾಗಿ ಅಂತ ಹೇಳಿದರು. ಬಟ್ ಟು ಡೆವಲಪ್ ದಿಸ್, ಅದನ್ನು ಅಭಿವೃದ್ಧಿಪಡಿಸುವುದು, ವಿ ಡು ನಾಟ್ ನೀಡ್ ಟು ಬಿಲೀವ್ ಇನ್ ರಿಲಿಜಿಯನ್. ಆದರೆ ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಯಾವುದೇ ಧರ್ಮಗಳ ಮೇಲೆ ನಂಬಿಕೆ ಇರಲಿಲ್ಲ. ಹೌ ಡಸ್ ದಿಸ್ ರಿಲೇಟೆಡ್ ಟು ದಿ ಲೆಸನ್ ದೇರ್ ಇಸ್ ಎ ಗರ್ಲ್ ಬೈ ದಿ ಟ್ರ್ಯಾಕ್ಸ್. ಈ ಪ್ರಶ್ನೆಗೆ ಯಾವ ರೀತಿ ರಿಲೇಟೆಡ್ ಆಗಿದೆ? ದೇರ್ ಇಸ್ ಎ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಎಂಬ ಪಾಠದ ಮೇಲೆ ಲವ್ ಮತ್ತು ಕಂಪ್ಯಾಷನ್, ರಿಲಿಜಿಯನ್ ಎಂಬುದು ಯಾವ ರೀತಿ ರಿಲೇಟೆಡ್ ಆಗಿದೆ ಎಂಬುದನ್ನು ಈ ಪ್ರಶ್ನೆಗೆ ಉತ್ತರ ನೋಡಿ ಪ್ರಿಯ ವಿದ್ಯಾರ್ಥಿಗಳೇ. This saying of the Dalai Lama's relates a lot of this lesson. Baleshwar saw Roma lying on the tracks. ಬಾಲೇಶ್ವರ್ ಮಿಶ್ರಾ ಏನು ಮಾಡ್ತಾನಂದ್ರೆ ರೋಮಾ ಟ್ರ್ಯಾಕ್ ಮೇಲೆ ಮಲ್ಕೊಂಡಿರೋದನ್ನು ನೋಡ್ತಾನೆ. ಬೋತ್ ಡಿಡ್ ನಾಟ್ ನೋ ಈಚ್ ಅದರ್. ಇಬ್ಬರು ಸ್ಟ್ರೇಂಜರ್ ವ್ಯಕ್ತಿಗಳು. ರೋಮಾಗೆ ಬಾಲೇಶ್ವರ್ ಗೊತ್ತಿಲ್ಲ, ಬಾಲೇಶ್ವರ್ಗೆ ರೋಮಾ ಗೊತ್ತಿಲ್ಲ, ಆದರೂ ಕೂಡ ಅಲ್ಲಿ ಹೆಲ್ಪ್ ಮಾಡ್ತಾನಲ್ಲ. ಇವನ್ ದೆನ್ ಹಿ ಪುಲ್ಡ್ ದ ಚೈನ್ ಆ್ಯಂಡ್ ಗಾಟ್ ಅಪ್ ದ ಟ್ರೈನ್ ಟು ಹೆಲ್ಪ್ ಹರ್. ಆದರೂ ಕೂಡ ಟ್ರೈನಲ್ಲಿ ಚೈನನ್ನು ಎಳೆದು ಆಕೆನ ಹೆಲ್ಪ್ ಮಾಡೋಕ್ಕೆ ಸ್ಟಿಲ್ ಮೂವಿಂಗ್ ಟ್ರೈನಿಂದ ಜಿಗಿತಾನಲ್ಲ. ಹಿ ಶೋಡ್ ಹ್ಯುಮ್ಯಾನಿಟಿ ಆ್ಯಂಡ್ ಕೈಂಡ್ನೆಸ್ ಟುವರ್ಡ್ಸ್ ರೋಮಾ. ಇದೇನು ತೋರಿಸ್ತಂದ್ರೆ ಮಾನವೀಯತೆ. ಹ್ಯುಮ್ಯಾನಿಟಿ ಅಂದ್ರೆ ಮಾನವೀಯತೆ ಮತ್ತು ದಯಾಳುತನವನ್ನು ತೋರಿಸ್ತೈತಿ. ಯಾರಿಗೆ? ರೋಮನ್ ಸಲುವಾಗಿ. ಯಾರು ಇಲ್ಲಿ ಹ್ಯುಮ್ಯಾನಿಟಿ, ಮಾನವೀಯತೆಯನ್ನು ಯಾರು ತೋರಿಸ್ತಾರಂದ್ರೆ ಬಾಲೇಶ್ವರ್ ಮಿಶ್ರಾ ರೋಮಾಳಿಗೆ ಮಾನವೀಯತೆ ಮತ್ತು ದಯಾಳುತನ ತೋರಿಸ್ತಾನೆ. ಹ್ಯಾಡ್ he not done this, anything could have happened to her. He took her to the hospital. ಆಕೆಗೆ ಏನಾದರೂ ಆಗಿತ್ತೇನೋ ಎಂಬುದನ್ನು ಅಲ್ಲಿ ಅವನು ವಿಚಾರ ಮಾಡ್ಕೋತಾ he took her to the hospital. ಆಕೆನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾನೆ. ಆ್ಯಂಡ್ ಈವನ್ ಇನ್ಫಾರ್ಮ್ಡ್ ಹರ್ ಬ್ರದರ್. ಅವನು ಏನು ಮಾಡ್ತಾನಂದ್ರೆ ಅವನ ಬ್ರದರನ್ನು ಕೂಡ ಹೇಳ್ತಾನೆ ಅಬೌಟ್
ಹರ್ ಇಂಜುರಿ, ಆಕೆಗೆ ಗಾಯವಾಗಿರೋದನ್ನ, ಆಕ್ಸಿಡೆಂಟ್ ಆಗಿರೋದ್ರ ಬಗ್ಗೆ ತನ್ನ ಬ್ರದರ್ಗೂ ಕೂಡ ಹೇಳ್ತಾನೆ. ಇನ್ ದಿಸ್ ವೇ he made us realize that showing love and compassion towards other is the true religion. ಅಲ್ಲಿ ಬೇರೆಯವರಿಗೆ ಒಬ್ಬರು ಪರಿಚಯ ಇಲ್ಲ, ಆದರೂ ಕೂಡ ಅವರಿಗೆ ಪ್ರೀತಿಯನ್ನು ತೋರಿಸುವುದು, ಕಂಪ್ಯಾಷನ್ ತೋರಿಸುವುದು, ದಯವನ್ನು ತೋರಿಸುವುದು, ಹ್ಯುಮ್ಯಾನಿಟಿಯನ್ನು ತೋರಿಸುವುದು, ಇದು ನಿಜವಾದಂಥ ರಿಲಿಜಿಯನ್, ಇದು ನಿಜವಾದಂಥ ಧರ್ಮ ಅಂಥೇಳಿ ಈ ಪಾಠದಿಂದ ನಮಗೆ ಗೊತ್ತಾಗ್ತೈತಿ. ಯಾಕಂದರೆ ಬಾಲೇಶ್ವರ್ ಮಿಶ್ರಾ ರೋಮಾಳಿಗೆ ಪರಿಚಯವಿಲ್ಲ, ಆದರೂ ಕೂಡ ಆಕೆಯನ್ನು ಹೆಲ್ಪ್ ಮಾಡೋಕ್ಕೆ ಹೋಗ್ತಾನಲ್ಲ, ಇದು ಹ್ಯುಮ್ಯಾನಿಟಿ, ಲವ್, ಕಂಪ್ಯಾಷನ್ ತೋರಿಸ್ತೈತಿ ಅಂಥೇಳಿ ಈ ಪಾಠದಿಂದ ನಮಗೆ ತಿಳಿದು ಬರ್ತೈತಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ. ಆಫ್ಟರ್ ರೋಮಾ ಮೇಡ್ ಫುಲ್ ರಿಕವರಿ, ಬಾಲೇಶ್ವರ್ ಹೇಟ್ ಹರ್. ಆಫ್ಟರ್ ರೋಮಾ ಏನು ಮಾಡ್ತಾಳೆ ಅಂದರೆ ಫುಲ್ ರಿಕವರಿ ಆಗ್ತಾಳೆ, ಮೇಡ್ ಫುಲ್ ರಿಕವರಿ. ಬಾಲೇಶ್ವರ್ ಹೇಟ್ ಹರ್. ಬ್ರೀಫ್ಲಿ ಡಿಸ್ಕ್ರೈಬ್ ಹೌ ರೋಮಾ ಥ್ಯಾಂಕ್ಡ್ ಹಿಮ್. ಬ್ರೀಫ್ಲಿ ಅಂದರೆ ವಿವರವಾಗಿ ವಿವರಿಸಿ. ರೋಮಾ ಥ್ಯಾಂಕ್ಡ್ ಹಿಮ್, ರೋಮಾ ಯಾವ ರೀತಿ ಧನ್ಯವಾದ ಹೇಳ್ತಾಳೆ. ಆ್ಯಂಡ್ ವಾಟ್ ಬಾಲೇಶ್ವರ್ ಶೇಡ್ ಹರ್ ರಿಪ್ಲೈ, ಆಕೆಯನ್ನು ಮರಳಿ ಉತ್ತರವನ್ನು ಕೊಡ್ತಾಳೆ, ಧನ್ಯವಾದ ಹೇಳ್ತಾಳೆ. ಆವಾಗ ಬಾಲೇಶ್ವರ್ ಮಿಶ್ರಾ ಯಾವ ರೀತಿ ಆಕೆಯನ್ನು ರೀಪ್ಲೇ ಉತ್ತರವನ್ನು ಕೊಡ್ತಾನೆ ಎಂಬುದನ್ನು ಈ ಪ್ರಶ್ನೆ ನೋಡಿ. ಯಾಕೆಂದರೆ ಬಾಲೇಶ್ವರ್ ಮಿಶ್ರಾ ಆಕೆನ ಫುಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋಕ್ಕೆ ಸಹಾಯ ಮಾಡಿರ್ತಾನಲ್ಲ, ಅವಾಗ ಧನ್ಯವಾದನ ಹೇಳ್ತಾಳಲ್ಲ ರೋಮಾ, ಆ ಧನ್ಯವಾದ ಅವಾಗ ಬಾಲೇಶ್ವರ್ ಮಿಶ್ರಾ ಏನು ಹೇಳ್ತಾನು, ಈ ಪ್ರಶ್ನೆಗೆ ಉತ್ತರ ನೋಡಿ. ಆಫ್ಟರ್ ರೋಮಾ ಮೇಡ್ ಫುಲ್ ರಿಕವರಿ, 5 ದಿವಸ ನಂತರ ಏನು ಮಾಡ್ತಾನೆ, ಫುಲ್ ರಿಕವರಿ ಆಗಿಬಿಡ್ತಾಳೆ. ಶಿ ವಾಸ್ ಅಮೇಜ್ಡ್ ಟು ನೋ ಹೌ ಬಾಲೇಶ್ವರ್ ರೆಸ್ಕ್ಯೂಡ್ ಹರ್. ಅಮೇಜ್ಡ್ ಅಂದರೆ ಆಶ್ಚರ್ಯ, ಆಕೆಗೆ ಆಶ್ಚರ್ಯ. ಹೌ ಬಾಲೇಶ್ವರ್ ರೆಸ್ಕ್ಯೂಡ್ ಹರ್, ಯಾವ ರೀತಿ ಬಾಲೇಶ್ವರ್ ಮಿಶ್ರಾ ರೋಮಾಳನ್ನು ಸಹಾಯ ಮಾಡಿದ ಎಂಬುದನ್ನು ಅಲ್ಲಿ ರೋಮಾ ಇಮ್ಯಾಜಿನೇಷನ್ ಮಾಡ್ಕೋತಾಳೆ. ಶಿ ಥಾಟ್ ಇಟ್ ಈಸ್ ಆಸ್ಟೋನಿಶಿಂಗ್ ದಟ್ ಅ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಎ ಟ್ರೈನ್ ಆ್ಯಂಡ್ ರಿಸ್ಕ್ ಹಿಸ್ ಲೈಫ್ ಫಾರ್ ಹರ್. ಒಬ್ಬ ಸ್ಟ್ರೇಂಜರ್ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ನನಗಾಗಿ ಏನು ಮಾಡ್ತಾನಂದ್ರೆ ತನ್ನ ಪ್ರಾಣವನ್ನೇ ಒತ್ತೆ ಬಿಟ್ಟು ಟ್ರೈನಿಂದ, ಸ್ಟಿಲ್ ಮೂವಿಂಗ್ ಟ್ರೈನಿಂದ ಜಿಗಿತಾನಲ್ಲ ನನಗಾಗಿ ಅಂಥೇಳಿ ಇಲ್ಲಿ ತನ್ನಷ್ಟೇ ತಾನೇ ಏನು ಮಾಡ್ತಾನೆ, ಇಮ್ಯಾಜಿನೇಷನ್ ಮಾಡ್ಕೋತಾಳೆ. ಸಿ ಕುಡ್ ನಾಟ್ ಇಮ್ಯಾಜಿನ್, ಆಕೆ ಕಲ್ಪನೆ ಮಾಡೋಕ್ಕೆ ಸಾಧ್ಯವಿಲ್ಲ. ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಾಲೇಶ್ವರ್ ಹ್ಯಾಡ್ ನಾಟ್ ಬಿನ್ ದೇರ್. ಒಂದು ವೇಳೆ ಅಲ್ಲಿ ಬಾಲೇಶ್ವರ್ ಮಿಶ್ರಾ ಇರ್ಲಿಕ್ಕಂದ್ರೆ ನನ್ನ ಜೊತೆ ನನಗೆ ಏನಾಗ್ತಾ ಇತ್ತು ಎಂಬುದನ್ನು ಇಮ್ಯಾಜಿನೇಷನ್, ಕಲ್ಪನೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಏನು ಮಾಡ್ತಾಳೆ ಅಂದರೆ ಹೇಳ್ತಾಳೆ. ಶಿ ಕುಡ್ ನೆವರ್ ರೀಪೇ ಹಿಮ್, ಆಕೆ ಅವನ ಸಹಾಯವನ್ನು ನಾನು ಎಂದಿಗೂ ಮರಳಿ ಕೊಡೋಕ್ಕಾಗಲ್ಲ. ಆನ್ ಅದರ್ ಹ್ಯಾಂಡ್ ಬಾಲೇಶ್ವರ್ ವಾಸ್ ಪ್ರೌಡ್ ಆಫ್ ಹಿಸ್ ಗುಡ್ ಡೀಡ್. ಅದರ್ ಹ್ಯಾಂಡ್ ಬಾಲೇಶ್ವರ್ ವಾಸ್ ಪ್ರೌಡ್ ಆಫ್ ಹಿಸ್ ಗುಡ್ ಡೀಡ್ ಅಂದರೆ ಪ್ರೌಢ, ಕೃತಜ್ಞತೆಯನ್ನು ಹೇಳ್ತಾಳೆ ಇಲ್ಲಿ. ಪ್ರೌಡ್ ಆಫ್ ಹಿಸ್ ಗುಡ್ ಡೀಡ್ ಅಂದರೆ ಒಳ್ಳೆಯ ಕೆಲಸಗೆ ಇಲ್ಲಿ ಪ್ರೌಡ್ ಆಫ್ ಅಂತ ಹೇಳ್ತಾಳೆ ಯಾರು, ರೋಮಾ. ಹಿ ಅಕ್ನಾಲೇಜ್ಡ್ ಹರ್ ಗ್ರ್ಯಾಟಿಟ್ಯೂಡ್, ಇಲ್ಲಿ ಓಕೆ ಒಳ್ಳೆಯ ಕೆಲಸಕ್ಕೆ ಇಲ್ಲಿ ಧನ್ಯವಾದನ ಹೇಳ್ತಾಳೆ ರೋಮಾ. ಪ್ರಿಯ ವಿದ್ಯಾರ್ಥಿಗಳೇ, ದೇರ್ ಇಸ್ ಎ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಮೇಲೆ MCQ 2 or 3 ಸೆಂಟೆನ್ಸ್, ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ ಆ್ಯಂಡ್ ಲಾಗ್ 8 or 10 ಕ್ವಶನ್ಸ್ಗಳನ್ನು, ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಓಕೆ, ಧನ್ಯವಾದಗಳು ಪ್ರಿಯ ವಿದ್ಯಾರ್ಥಿಗಳೇ.